ಸೂರ್ಯನಾಡಿ ಇರ್ತದೆ ನೋಡ್ರಿ, ಅಲ್ಲಿ ಹಿಂಗೆ ತಿಕ್ಕೋಂತ ಕುಂದ್ರಿ ಯಾರಿಗೆ ಬಿ ಪಿ ಇತ್ತು ಒಂದು ವಾರ ಬಿಟ್ಟು ನನಗೆ ಫೋನ್ ಮಾಡ್ರಿ, ಬಿ ಪಿ ನಾರ್ಮಲ್ ಬಂದಿರ್ತದೆ. ಪರಾಧೀನಾಗಿದ್ದೀವಿ, ಆಲಸ್ಯವನ್ನ ಮನೆ ಮಾಡ್ಕೊಂಡಿದ್ದೀವಿ, ಆಹಾರವನ್ನ ಕೆಡಿಸಿ ತಿಂತಾ ಇದ್ದೀವಿ, ಪುರ್ಸತ್ತಿಲ್ಲ, ಯಾರಿಗೆ ನೋಡಿದ್ರು ಪುರ್ಸತ್ತಿಲ್ಲ. ಎಷ್ಟು ಪುರ್ಸತ್ತಿಲ್ಲ ಅಂತಂದ್ರೆ ಪುರ್ಸತ್ತಿಲ್ಲ ಅಂತ ಹೇಳಾಕ ಪುರ್ಸತ್ತಿಲ್ಲ ಅಂತ ಏನ್ ಕೆಲಸ ಏನೂ ಇಲ್ಲ, ಬರೀ ಅರಬಿದು, ಅಂಚಡಿದು, ಟಿವಿದು, ಮೊಬೈಲಿಂದು, ಬಣ್ಣದ್ದು, ಇನ್ನೊಂದು ಉಸಾಬರಿ, ಮತ್ತೊಂದು ರಾಜಕೀಯದ್ದು, ಬರೀ ಉಸಾಬರಿ, ಬೇರೆ ಏನಿಲ್ಲ. ನಮ್ಮ ದೇಹಕ್ಕೇನೆ ನಮ್ಗೊಂದಿಷ್ಟು ಆರೋಗ್ಯ ಕಾಪಾಡ್ಕೊಳ್ಳೋಕೆ ಸಮಯ ಸಿಗೋದಿಲ್ಲ ಅಂದ್ರೆ ಇನ್ನು ನಾವು ಬೇರೆಯವ್ರ ಜೊತೆಗೆ ಬದುಕಿ ಏನು ಉಪಯೋಗ? ಅದಕ್ಕೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಬೇಕಾದ್ರೆ ನಾನು ಏನು ಮಾಡ್ಬೋದು ಈ ಭೂಮಿಗೆ ಅನ್ನೋದನ್ನ ನಾವು ನಿಶ್ಚಯ ಮಾಡಬೇಕು. ನಮ್ಮ ಮನೆ ಸಾವಯವ ಮನೆ ಆಗಬೇಕು, ನಮ್ಮ ಮನೆಯಲ್ಲಿ ವಿದೇಶಿ ವಸ್ತುಗಳು ಬರಬಾರ್ದು, ರಾಸಾಯನಿಕ ಮುಕ್ತ ಅಡಿಗೆ ಮನೆ ಆಗಬೇಕು, ಅಡಿಗೆ ಮನೆ ಔಷಧಾಲಯ ಆಗಬೇಕು, ಗೃಹಿಣಿಯೇ ವೈದ್ಯರಾಗಬೇಕು. ಡಾಕ್ಟರ್ ಅನ್ನುವಂಥದ್ದು ಇಲ್ಲೇ ಇರುವಾಗಲೇ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷ ಬದುಕಿರುವಂಥವ್ರು ನಮ್ಮವರು. ಇಂಥ ಪರಿಸ್ಥಿತಿನಲ್ಲಿ ನಾವು ಬಹಳಷ್ಟು ಕಲುಷಿತ ವಾತಾವರಣದಲ್ಲಿದ್ದೀವಿ. ಹೀಗಾಗಿ ನಾವು ಗೋವಿಗಾಗಿ ನಾನು ಏನು ಮಾಡಬಹುದು ಅನ್ನೋದು ನಿಶ್ಚಯ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಿ ಬಹಳ ಕಡೆ ಗೋಶಾಲೆ ಇದೆ, ಹೋಗ್ರಿ ಒಂದು ಸಣ್ಣ ಕರು ತಗೋರಿ, ಒಂದು 5,000 ರೂಪಾಯಿ ಕೊಟ್ಟ ಅದಕ್ಕೊಂದು ಹೆಸರಿಡ್ರಿ, ಅವ್ರಿಗೊಂದಿಷ್ಟು ದುಡ್ಡು ಕೊಟ್ಟು ಬರ್ರಿ, ಇವಳು ನಮ್ಮ ಮನೆ ಮಗಳು, ನಮ್ಗೆ ಸ್ವಲ್ಪ ತೊಂದರೆ ಇದೆ, ಇವಳು ಚೆನ್ನಾಗಿ ನೋಡ್ಕೊರಿ ಅಂತ ಮಾಡ್ರಿ. ವಾರಕ್ಕೊಂದು ಹೋಗಿ ಅದಕ್ಕೆ ಆಶೀರ್ವಾದ ಮಾಡಿ ನಮಸ್ಕಾರ ಮಾಡಿ ಬರ್ರಿ. ಇಲ್ಲ ಗೋದಾನವನ್ನ ಮಾಡಿ, ಯಾರು ಹಳ್ಳಿಯಲ್ಲಿ ರೈತರಿದ್ದಾರೆ ಅವ್ರಿಗೊಂದು ಗೋವನ್ನ ಕೊಡಿಸ್ರಿ. ಇಲ್ಲ ನಿಮ್ಮ ಮನೆಯಲ್ಲಿ ಬಹಳಷ್ಟು ಕಾರ್ ಇರೋದು ಒಂದು ಕಾರ್ ತೆಗೆದು ಅಲ್ಲೊಂದು ಕರ ತಗೊಂಡು ಕಟ್ಟಿ ಆ ಕಾರ್ ಮೈ ತೊಳಿ ಬಂದು ಅದ್ರ ಬೆನ್ನಿನ ಮೇಲೆ ಒಂದು ಸೂರ್ಯನಾಡಿ ಇರ್ತದೆ ನೋಡ್ರಿ, ಅಲ್ಲಿ ಹಿಂಗೆ ತಿಕ್ಕೋಂತ ಕುಂದ್ರಿ ಯಾರಿಗೆ ಬಿ ಪಿ ಇತ್ತು ಒಂದು ವಾರ ಬಿಟ್ಟು ನನಗೆ ಫೋನ್ ಮಾಡ್ರಿ, ಬಿ ಪಿ ನಾರ್ಮಲ್ ಬಂದಿರ್ತದೆ. ಧಾರ್ಮಿಕ ವಿಚಾರದಲ್ಲಿ ಗೋವಂತ ಒಂದು ಪುಸ್ತಕದಲ್ಲಿ ಕಾಮಧೇನು ಭಾಗ 7ರಲ್ಲಿ ಬರೆದಿದ್ದಾರೆ. ಒಂದು ಸಾರಿ ಕಾಮಧೇನುವನ್ನ ಒಂದೇ ಸಾರಿ ಪ್ರದಕ್ಷಿಣೆ ಹಾಕಿದ್ರೆ ಈ ಭೂಮಂಡಲವನ್ನು 7 ಬಾರಿ ಪ್ರದಕ್ಷಿಣೆ ಹಾಕಿರುವ ಶಕ್ತಿ ಸಿಗುತ್ತೆ.